ಏನಾಗಿತ್ತು ಔಟ್ಸೈಡ್ ಬೆಂಗಳೂರು ಆಲ್ಸೋ 3-4 ಡೇಸ್ ಬ್ಯಾಕ್ ಏನಾಯ್ತು, ನನಗೆ 90 ಮನೆ ಕೊಟ್ಟಿದ್ದಾರೆ, 120 ಕೊಟ್ಟಿದ್ದಾರೆ ಅಂತ ಆಗಿತ್ತಲ್ಲ. ಒನ್ ವೆರಿ ನೆಕ್ಸ್ಟ್ ಡೇ ಏನಾಯ್ತು, ಫಾರ್ ಎಕ್ಸಾಂಪಲ್ ನಾವು ಎಷ್ಟೆಷ್ಟು ಮುಗಿಸ್ತೀವಿ ಅಂತ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನಾನು 100 ಮುಗಿಸಾಕ್ ಬಂದಿನ ತಕ್ಷಣ ಇನ್ನೊಂದು 40-50 ಸಮ್ ಟೈಮ್ಸ್ ಆಡ್ ಆಯ್ತು. ಅದನ್ನ ನಾವು ಮತ್ತೆ ಡಿಪಾರ್ಟ್ಮೆಂಟ್ ಗಮನಕ್ಕೆ ತಂದಾಗ ಅದನ್ನಿಲ್ಲ, ಅವ್ರು ಮೊದಲು ಏನ್ ಮಾಡಿದಾರೆ ಅದನ್ನೇ ಕಂಪ್ಲೀಟ್ ಮಾಡು ಅಂತ ಹೇಳಿದ್ದಾರೆ. ಜೊತೆಗೆ ನಾವು ಟ್ರೈನಿಂಗ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. MRPC ಗಳಿಗೆ ಒಂದು ಟ್ರೈನಿಂಗ್ ಆಗಿದೆ, ಆದ್ರೆ ನ್ಯೂಮಿನೇಟರ್ಸ್ ಗೆ ಒಂದು ಶಾರ್ಟ್ ಟರ್ಮ್ ಟ್ರೈನಿಂಗ್ ಆಯ್ತು. ಕಂಪ್ಲೀಟ್ ಆಗಿ ಡೆಪ್ತ್ ಒಂದು ಟ್ರೈನಿಂಗ್ ಆಗ್ಬೇಕಾಗಿತ್ತು. ಅದು ಹೊರತುಪಡಿಸಿದ್ರೆ ಬಹುಶಃ ಏನೇನ್ ಟೆಕ್ನಿಕಲ್ ಇಶ್ಯೂ ಆಗಿದಾವ್ ನೀವು ಬೆಂಗಳೂರು ಹೊರತುಪಡಿಸಿ ನಿಮ್ ಗಮನಕ್ಕೆ ಬಂದಿದೆ. ಬಹುಶಃ ನಾನು ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇಶ್ಯೂಸ್ ಅನ್ನ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಕ್ಚುಲಿ ನಿನ್ನೆ ಮೊನ್ನೆ ಮ್ಯಾಕ್ಸಿಮಮ್ ಸ್ವಲ್ಪ ಕ್ಲಿಯರ್ ಮಾಡಿದ್ದಾರೆ. ಉದಾಹರಣೆಗೆ ನೀವ್ ಹೇಳ್ದಂಗೆ ಕನಕ್ಪುರ್ ರೋಡ್ ನಲ್ಲಿ ಇದ್ದವ್ರು ಅಲ್ಲಿ ಹಾಕಿದ್ದು ಇವತ್ತು ಸಿಎಂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸ್ವಲ್ಪ ಆಮೇಲೆ ಯಾರು ಫಿಸಿಕಲಿ ಇಲ್ಲೆಸ್ ಇದ್ರು ಅದನ್ನು ಅಧಿಕೃತವಾಗಿ ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಕೂಡ ಇನ್ವಾಲ್ವ್ ಆಗಿ ಅವರು ಕೂಡ ತೆಗೆಸಿದ್ದಾರೆ. ಮೆಡಿಕಲ್ ಇಲ್ ಕೇಸಸ್ ಬಗ್ಗೆನೂ ತೆಗೆಸ್ತಾ ಇದ್ದಾರೆ. ಸೊ ಏನೇ ಆಗ್ಲಿ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಖಂಡಿತವಾಗ್ಲೂ ಒಂದಿಷ್ಟು ತೊಂದರೆಗಳಾಗಿದ್ದಾವೆ, ಅದ್ರ ಬಗ್ಗೆ ಅನ್ಡೌಟೆಡ್ಲಿ ವಿ ಹ್ಯಾವ್ ಫೇಸ್ಡ್ ಸರ್ಟನ್ ಫೀಲ್ಡ್ ಚಾಲೆಂಜಸ್. ಅವೆಲ್ಲವುಗಳನ್ನ ಬಹಳಷ್ಟು ನೋಡಿದೀವಿ ನಾವು. ಒಂದು ಸಮೀಕ್ಷೆ ಅಲ್ಲ ಮೇಡಮ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಗವರ್ಮೆಂಟ್ ಐ ಆಮ್ ಸ್ಪೀಕಿಂಗ್. ಯಾವುದೇ ಸರ್ಕಾರಗಳು ಬಂದಾಗ, ಕೆಲವೊಂದಿಷ್ಟು ಯೋಜನೆಗಳು ಬಂದಾಗ ತಾಂತ್ರಿಕ ಸಮಸ್ಯೆಗಳು ಬೇಸಿಕ್ ಆಗಿ ಸರ್ಕಾರಿ ನೌಕರರು ಎಲ್ಲರೂ ಫೇಸ್ ಮಾಡಿದೀವಿ, ಮಾಡ್ತೀವಿ, ಅದನ್ನ ಮಾಡಿ ಕೂಡ ಕೊಡ್ತೀವಿ. ಆ ಸಮಸ್ಯೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಅನ್ನ ಕ್ಲಿಯರ್ ಮಾಡಬೇಕು ಸರ್ಕಾರ. ಈ ರೀತಿ ಒತ್ತಡಗಳನ್ನು ಹಾಕಬಾರ್ದು ಅಂತೇಳಿ ನಾವು ಇಲಾಖೆ ಅಧಿಕಾರಿಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಇವನ್ ಶಿವರಾಜ್ ತಂಗಡಿಗೆ ಅವರು ಒಂದಿಷ್ಟು ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸರಿ ಸರ್, ಈಗ ನಿಮ್ಮ 3 ಜನಕ್ಕೆ ಒಂದ್ 2 ನಿಮಿಷ ರೆಸ್ಟ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಈಗ ಕೇಳಕ್ ಹೊರಟಿರೋದು ಪ್ಯೂರ್ಲಿ ಪೊಲಿಟಿಕಲ್ ಪ್ರಶ್ನೆ ಆಗಿರೋದ್ರಿಂದ ಸ್ವಾತಿ ಚಂದ್ರಶೇಖರ್ ಅವರು ಹಾಗೆ ವೆಂಕಟೇಶ್ ದೊಡ್ಡೇರಿ ಅವರು ಉತ್ತರ ಕೊಡ್ಲಿ. ಪ್ರಶ್ನೆಗಳು 60 ಪ್ರಶ್ನೆಗಳನ್ನ ಸಮೀಕ್ಷೆಯ ಭಾಗವಾಗಿ ಅಳವಡಿಸಲಾಗಿದೆ. ಈ ಪ್ರಶ್ನೆಗಳ ಬಗ್ಗೆ ಜನಸಾಮಾನ್ಯರಿಗೆ ಬಿಟ್ಬಿಡೋಣ, ಅವ್ರಿಗೆ ಕಷ್ಟನೋ ನಷ್ಟನೋ ಒಪ್ಪಿಗೆನೋ ಇಲ್ವೋ 60 ಪ್ರಶ್ನೆ ಅಳವಡಿಸಾಗಿದೆ, ಕೊಡಬೇಕಾದವ್ರು ಕೊಡ್ತಾರೆ, ಇಲ್ಲ ಅಂದವ್ರು ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ರಾಜಕಾರಣಿಗಳಿಗೇನೆ ಇನ್ಕ್ಲೂಡಿಂಗ್ ನಮ್ಮ ಉಪಮುಖ್ಯಮಂತ್ರಿಗಳಿಗೇನೆ ಸಮಸ್ಯೆ ಆಗೋಯ್ತು. ಜ್ಯುವೆಲರಿ ಅದ್ಯಾಕೆ ಕೇಳ್ತೀರಿ, ಮಂತ್ರಿ ಅಂತ ಹೇಳಿ ಹಾಕೊಳ್ಳಿ, ಅದಕ್ಕೆ ಆಪ್ಷನ್ ಇಲ್ಲ ಸರ್. ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳೋದು ಅವಶ್ಯಕತೆ ಇರ್ತಿರ್ಲಿಲ್ಲ. ಸ್ವಾತಿ ಅವರೇ, ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಅಸಮಾಧಾನ ಆಗಿರುವ ಈ 60 ಪ್ರಶ್ನೆಗಳನ್ನ ರಾಜ್ಯದ ಜನರ ಮೇಲೆ ಬಲವಂತವಾಗಿ ಹೇಳ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿರಲಿಲ್ವಾ? ಬಂದು ಕೂಡ ಇದನ್ನ ಆಸ್ ಇಟ್ ಈಸ್ ಮಾಡ್ಲಿಕ್ಕೆ ನಿಯೋಗಕ್ಕೆ ಬಿಟ್ಬಿಟ್ರ, ಆಯೋಗಕ್ಕೆ ಬಿಟ್ಬಿಟ್ರ? ಇದು ಕೂಡ ಎಲ್ಲೋ ಒಂದ್ ಕಡೆ ಒತ್ತಡ ಅಥವಾ ತರಾತುರಿಯಲ್ಲಿ ಆದದ್ದು ಅಥವಾ ಅಸಮರ್ಪಕವಾದದ್ದು ಅಂತ ಅನ್ನಿಸ್ತಾ ಇಲ್ವಾ ಆಫ್ಟರ್ DCM's ರಿಯಾಕ್ಷನ್? ಯು ನೀಡ್ ಟು ಆಕ್ಚುಲಿ ಕಂಗ್ರಾಚುಲೇಟ್ ಅಸ್ ಸ್ಮಿತಾ ಅವರೇ. ನಾವು ಕೇವಲ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಪುಸ್ತಕವನ್ನ ಇಟ್ಕೊಂಡು ತೋರಿಸೋದಷ್ಟೇ ಅಲ್ಲ ಮಾಧ್ಯಮಕ್ಕೆ, ಆಕ್ಚುಯಲ್ ಡೆಮಾಕ್ರಸಿಯನ್ನ ನಾವು ನಮ್ಮ ಸರ್ಕಾರದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಅಥವಾ ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಮಾನ್ಯ ಉಪಮುಖ್ಯಮಂತ್ರಿಗಳೇ ಕೆಲವು ಪ್ರಶ್ನೆಗಳು ಇದು ಬಹುಶಃ ಹಿಂಗಿರ್ಬೋದಿತ್ತು, ಹಿಂಗಿರಬಾರ್ದಿತ್ತು ಅಂತ ಮಾಧ್ಯಮದ ಮುಂದೆ ಕೂತ್ಕೊಂಡು ಹೇಳ್ತಾರೆ ಅನ್ನೋದಾದ್ರೆ ಇದನ್ನ ನೀವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಬಿಡಿ. ಅರ್ಥ ಆಯ್ತಾ? ಈ ಒಂದು ಸಮೀಕ್ಷೆಯಲ್ಲಿ ಜನರಿಗೆ ಇದು ಕೊಟ್ಟಿರುವಂತಹ ಸಂದೇಶ, ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮಗೆ ಮಾಹಿತಿಯ ಕೊರತೆ ಇದ್ದಲ್ಲಿ ಅದನ್ನ ನೀವು ಮತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಕೆಲವೊಂದಿಷ್ಟು ಸ್ವಲ್ಪ ಟೈಮ್ ತಗೊಂಡು ನೀವು ಹೇಳಬಹುದು ಅನ್ನುವಂತಹ ಒಂದು ವಿವರಣೆಯನ್ನ ಮತ್ತು ಒಂದು ಮಾದರಿಯನ್ನ, ಒಂದು ಎಕ್ಸಾಂಪಲ್ ಅನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಸೆಟ್ ಮಾಡಿರುವಂತದ್ದು. ಅವರು ಯಾವುದೇ ಮುಜುಗರಕ್ಕೆ ಒಳಗಾಗಿಯೋ ಅಲ್ಲ, ಅಥವಾ ಈ ಪ್ರಶ್ನೆಗಳು ನನಗೆ ಸರಿದೂಗಿಲ್ಲ ಅಂತ ಅಲ್ಲ. ಮಾಧ್ಯಮದ ಮುಂದೆ ಅವರು ಬಹಳ ಸ್ಪಷ್ಟವಾಗಿ ಇವತ್ತಿನ ದಿನ ಕೂತ್ಕೊಂಡು ಹೇಳ್ತಾರೆ ಅಂತಂದ್ರೆ ಈ ಪ್ರಶ್ನೆ ಯಾಕೆ ಬಂತು ಇಲ್ಲಿ, ಈ ಪ್ರಶ್ನೆ ಯಾಕೆ ಅಂದ್ರೆ ಅದಕ್ಕೆ ಸ್ಪಷ್ಟನೆಯನ್ನೂ ಕೂಡ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಕುರಿ ಕೋಳಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಿ ಬೆಂಗಳೂರಿನಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಅವರು ಕೇಳಿದಾಗ ಇವತ್ತಿನ ದಿನ ನನ್ನನ್ನ ಆದಿಯಾಗಿ ನನ್ನ ಜನರೇಷನ್ ಅನ್ನ ಹೊರತುಪಡಿಸಿದ್ರೆ ನಮ್ಮ ತಂದೆ ತಾಯಿ ಆಗಿರಬಹುದು, ನನ್ನ ಮನೆಯ ಸುತ್ತಮುತ್ತಲು ಇರುವಂತಹ 4 ಮನೆಗಳು ಕೂಡ ಎಲ್ಲರೂ ಬೇರೆ ಬೇರೆ ಊರುಗಳಿಂದ ವಲಸೆ ಬಂದಿರುವಂತವ್ರೆ. ಸೊ ಅವರು ಬೆಂಗಳೂರಿನಲ್ಲಿ ಒಂದು ವೃತ್ತಿಯನ್ನ ಇಟ್ಕೊಂಡಿರ್ತಾರೆ, ಅವರ ಊರಿನಲ್ಲಿ ಒಂದು ಪ್ರವೃತ್ತಿಯನ್ನ ಇಟ್ಕೊಂಡಿರಬಹುದು. ಸೊ ಆ ಕಾರಣಕ್ಕಾಗಿ ಅದರ ಒಂದು ಡೇಟಾವನ್ನ ತೆಗೆದುಕೊಳ್ಳೋದಕ್ಕೆ ಅಂಡ್ ಈ ಒಂದು ಇಲಾಖೆ ಮಾಡ್ತಾ ಇರುವಂತಹ ಡೇಟಾ ಈ ಇಲಾಖೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಬಹಳಷ್ಟು ಇಲಾಖೆಗೆ ಇದು ಸರ್ಕ್ಯುಲೇಟ್ ಆಗುತ್ತೆ. ಪಶುಸಂಗೋಪನಾ ಇಲಾಖೆ ಆಗಿರಬಹುದು, ಶಿಕ್ಷಣ ಇಲಾಖೆ ಆಗಿರಬಹುದು, ಸಾಂಸ್ಕೃತಿಕ ಇಲಾಖೆ ಆಗಿರಬಹುದು, SC/ST ಡಿಪಾರ್ಟ್ಮೆಂಟ್ ಆಗಿರಬಹುದು, ಹಿಂದುಳಿದ ವರ್ಗದ ಆಯೋಗ ಮಾಡ್ತಾ ಇರುವಂತದ್ದು, ದಲಿತ ಒಂದು ಸಮೀಕ್ಷೆಗೆ ಇದು ಒಳಗೊಳ್ಳೋದಾಗಿರಬಹುದು. ಸೊ ಈ ರೀತಿಯಾದಂತಹ ಸಾಕಷ್ಟು ರೆವೆನ್ಯೂ
ಡಿಪಾರ್ಟ್ಮೆಂಟ್ ಹೋಗುವಂತದ್ದಾಗಿರ್ಬೋದು. ಸೊ ಕೇವಲ ಒಂದು ಸಮೀಕ್ಷೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ದೇರ್ ವಿಲ್ ಬಿ ಮಲ್ಟಿಪಲ್ ಚಾನೆಲ್ಸ್ ದಟ್ ವಿ ಆಕ್ಚುಲಿ ಡಿಸ್ಟ್ರಿಬ್ಯೂಟ್ ಇಟ್ಟು. ಇದನ್ನ ಸ್ವಾಭಾವಿಕವಾಗಿ ಉಪಮುಖ್ಯಮಂತ್ರಿಗಳು ಕೇಳಿದಾಗ ಅದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನ ಅಧಿಕಾರಿಗಳು ಕೊಟ್ಟು ಇದ್ದಾರೆ. ಅಂಡ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ದಟ್ ಇಸ್ ಆಕ್ಚುಲಿ ಸೆಟ್ ಇನ್ ಕರ್ನಾಟಕ. ಬೇರೆ ಯಾವ ರಾಜ್ಯದಲ್ಲೂ ಅಥವಾ ನಮ್ಮ ದೇಶದಲ್ಲಿ ಈ ರೀತಿಯಾದಂತಹ ಯಾವ ಮಂತ್ರಿಯೂ ಕೂಡ ಇಷ್ಟು ಧೈರ್ಯವಾಗಿ ಸರ್ಕಾರವೇ ತೆಗೆದುಕೊಂಡಿರುವಂತಹ ನಿಲುವನ್ನ ಹೌದಾ ಈ ರೀತಿ ಇದೆಯಾ ಅಂತ ಮಾಧ್ಯಮದ ಮುಂದೆ ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಐ ಆಕ್ಚುಲಿ ಅಪ್ರಿಶಿಯೇಟ್ ಇಟ್. ಐ ಥಿಂಕ್ ಆ ವಿಚಾರಕ್ಕೆ ಕಂಗ್ರಾಚುಲೇಟ್ ಮಾಡ್ತಾ ಅದನ್ನ ಇನ್ನೊಂದ್ ತರದಲ್ಲಿ ಪ್ರಶ್ನೆ ಮಾಡ್ತೀನಿ. ವೆಂಕಟೇಶ್ ದೊಡ್ಡೇರಿ ಅವರು ಉತ್ತರ ಕೊಡ್ಲಿ. ಒಬ್ಬ ಸರ್ಕಾರದ ಎರಡನೇ ಪವರ್ಫುಲ್ ಖಾತೆಯಲ್ಲಿರುವ ಸಚಿವರಿಗೇನೆ ಮಾಹಿತಿ ಇಲ್ಲ ಏನ್ ಪ್ರಶ್ನೆ ಇದೆ ಅಂತ. ಅವ್ರ ಮನೆಗೆ ಸರ್ವೆ ಮಾಡ್ಲಿಕ್ಕೆ ಬಂದಾಗ ಹಿಂಗೊಂದು ಪ್ರಶ್ನೆ ಇದೆಯಾ, ಇದು ಬೇಡ ಆಗಿತ್ತು ಅಂತ ಹೇಳ್ತಾರೆ ಅಂತಂದ್ರೆ ಇದು ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಅಂತ ಆಗೋದಿಲ್ವಾ ಸರ್? ಸರ್ಕಾರದ ಎಲ್ಲಾ ಪ್ರತಿನಿಧಿಗಳು ತಲುಪಿ ಅಥವಾ ಎಲ್ಲರೂ ಸೇರಿ ನಿರ್ಧಾರ ಮಾಡಿ ಅಥವಾ ಎಲ್ಲರ ಗಮನಕ್ಕೆ ತಂದು ಆದ ನಿರ್ಧಾರ ಇದಲ್ಲ ಅಂತ ಹೇಳಿ ಆಗೋದಿಲ್ವಾ ಅಂತ ಹೇಳಿ ಸ್ವಾತಿ ಅವರು ಹೇಳ್ತಾ ಇದ್ರು, ಬರೀ ಸಂವಿಧಾನನ ನಾವು ಹಿಡ್ಕೊಂಡು ತಿರುಗಾಡೋದಿಲ್ಲ, ಸಂವಿಧಾನದ ಆಶಯಗಳ ಸಮಾನತೆ, ಭಾತೃತ್ವ, ಸಹೋದರತೆಯನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಮತ್ತೆ ಸಾಮಾಜಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಇಂಥ 7.5 ಕೋಟಿ ಜನರ, ಈ ರಾಜ್ಯದ 7.5 ಕೋಟಿ ಜನರ ಭವಿಷ್ಯವನ್ನು ನಿರ್ಧರಿಸತಕ್ಕಂತ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಏನಿದೆ, ಆ ಸಮೀಕ್ಷೆಯ ಅಂಶಗಳೇನಿತ್ತು ಅಂತ ರಾಜ್ಯದ ಬಹುಮುಖ್ಯ ಒಂದು ಪ್ರಬುದ್ಧ ರಾಜಕಾರಣಿಯಾದಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಪ್ರಶ್ನೆ ಇದೆಯಾ ಅಂತ ಗೊತ್ತಿಲ್ಲದೆ ಇರುತ್ತದ್ದು ಇವ್ರ ಕಾಂಗ್ರೆಸ್ಸಿನ ಒಂದು ಡೆಮಾಕ್ರಸಿ. ಅಂದ್ರೆ ಏನು ಪಾರ್ಟಿಸಿಪೇಷನ್ ಇದೆ ಅಂತ, ಅಂದ್ರೆ ಅವ್ರ ಮನೆಗೆ ಕೇಳ್ತಿರ ಪ್ರಶ್ನೆ ಅಂತ ಕೇಳ್ತೀರಂದ್ರೆ ದಟ್ಸ್ ಹೌ ದೇ ಹ್ಯಾವ್ ಇನ್ವಾಲ್ವ್ಡ್ ಇನ್ ದಿಸ್. ದಟ್ ಇಸ್ ಹೌ ದ ಡೆಮಾಕ್ರಸಿ ಇನ್ ದ ಕಾಂಗ್ರೆಸ್. There is no democracy in the Congress. They don't uphold the constitutional aspirations. They don't hold it. That's very fact. Your deputy chief minister is asking you, ಈ ಕ್ವಶನ್ ಇದೆ ಅಂದ್ರೆ ನಿಮಗೆ ಗೊತ್ತೇ ಇಲ್ಲ. ಈ ಕ್ವಶನ್ ಮಹತ್ವ ಏನು, ಅದಕ್ಕೋಸ್ಕರ ಸಮಯ ಇದ್ದದಷ್ಟೇ. ನೋ ಡೌಟ್ ಇದನ್ನ ಮತ್ತೆ ಇದೇ ವಿಚಾರವನ್ನು ಮತ್ತೆ ಚರ್ಚೆ ಮಾಡ್ತೀವಿ. ಸ್ವಾತಿ ಚಂದ್ರಶೇಖರ್ ಅವರು, ವೆಂಕಟೇಶ್ ದೊಡ್ಡೇರಿ ಅವರು ಸೇರಿದಂತೆ ಇಲ್ಲಿರುವ ಎಲ್ಲರೂ ಸರ್ ಥ್ಯಾಂಕ್ ಯು. ಈ ಸಮೀಕ್ಷೆ ಥ್ಯಾಂಕ್ ಯು. ಸಮಯ ಇದ್ದಿದ್ದಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡೆಫಿನೆಟ್ಲಿ ಸರ್, ಈ ಸಮೀಕ್ಷೆ ಇದು ಜಾತಿ ಸಮೀಕ್ಷೆಯಲ್ಲ, ಮತ್ತೊಮ್ಮೆ ಜನರ ಗಮನಕ್ಕಾಗಿ ಇದು ಜನರ ಆರ್ಥಿಕ, ಶೈಕ್ಷಣಿಕ ಹಾಗೆ ಸಾಮಾಜಿಕ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳಕ್ಕೆ ಮಾಡ್ತಿರುವ ಸರ್ವೆ ಆಗಿರೋದ್ರಿಂದ ಇಂಥದ್ದೊಂದು ಸರ್ವೆಯ ಅವಶ್ಯಕತೆ ಖಡಾಖಂಡಿತವಾಗಿದೆ. ಆದ್ರೆ ಒಂದೇ ಒಂದು ಆಗ್ರಹ ಏನು ಅಂತಂದ್ರೆ, ಮಾಡ್ತಿರುವ ಸರ್ವೆಯಿಂದ ಲಾಭ ಆಗಬೇಕು. ನಿಜವಾಗ್ಲೂ ಕೂಡ ಯಾರೆಲ್ಲ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಸರ್ಕಾರದ ಯೋಜನೆಗಳು ತಲುಪಬೇಕು ಅಂದ್ರೆ ಯಾರು ಹಿಂದಿದ್ದಾರೆ ಅನ್ನೋದ್ರ ಆಕ್ಚುಯಲ್ ಲೆಕ್ಕ, ಸೈಂಟಿಫಿಕ್ ಡೇಟಾ ಕಲೆಕ್ಷನ್ ಆಗಬೇಕು. ಅದರಲ್ಲಿರುವ ಓರೆಕೋರೆಗಳು ಇವತ್ತೋ ನಾಳೆಯೋ ಈ ಡೆಡ್ ಲೈನ್ ಮುಗಿಯೋದ್ರೊಳಗೆ ಅಥವಾ ಡೆಡ್ ಲೈನ್ ಎಕ್ಸ್ಟೆಂಡ್ ಮಾಡ್ಕೊಂಡಾದ್ರೂ ಸರ್ಕಾರ ಸರಿಪಡಿಸಲಿ. ಈಗ ಆಲ್ರೆಡಿ 170 ಕೋಟಿ ವೇಸ್ಟ್ ಆಗಿದೆ. ಹಿಂದಿನ ಆಯೋಗದ ವರದಿಯನ್ನು ಡಸ್ಟ್ಬಿನ್ ಹಾಕಿ ಅನ್ನೋ ಆಕ್ಷೇಪ ಇರೋ ಸಂದರ್ಭದಲ್ಲಿ ಮತ್ತೆ 400 ಕೋಟಿ ವೇಸ್ಟ್ ಆಗೋದು ಬೇಡ. ಇದು ಜನರ ದುಡ್ಡು, ನಿಮ್ಮ ದುಡ್ಡು ಅನ್ನೋ ಕಾರಣಕ್ಕೆ ಈ ಸಮೀಕ್ಷೆಯಾದ್ರೂ ವೈಜ್ಞಾನಿಕವಾಗಿ ಆಗ್ಲಿ ಅಂತ ಬಯಸ್ತಾ ಧನ್ಯವಾದ. ಎಲ್ರಿಗೂ ಕೂಡ ಚರ್ಚೆ ಮಾಡ್ಲಿ, ಅವ್ರ ಆರೋಗ್ಯವಾಗಿರ್ಲಿ ಅಂತ ಹೇಳ್ತಾ ಧನ್ಯವಾದ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ